ಎಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಆರ್ಥಿಕತೆಯ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇದು ನಿಮ್ಮ BA ಥರ್ಡ್ ಸೆಮ್ಮಿನ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಿದೆ. ಅದಷ್ಟೇ ಅಲ್ಲದೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೂಡ ಈ ಒಂದು ಕ್ಲಾಸ್ ಅನ್ನ ಮಾಡಲಾಗಿದೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ವಿಡಿಯೋ ಪಕ್ಕದಲ್ಲಿರುವಂತ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಆದಷ್ಟು ವಿಡಿಯೋಗೆ ಲೈಕ್ ಅನ್ನ ಮಾಡಿ. ಬನ್ನಿ ಪ್ರಾರಂಭವನ್ನ ಮಾಡೋಣ. ಇಲ್ಲಿ ನೋಡಿ, ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಭಾರತದ ಆರ್ಥಿಕತೆ ಲಕ್ಷಣಗಳಲ್ಲಿ ಹಲವಾರು ಲಕ್ಷಣ ಕಾಣಬಹುದು. ಅದರಲ್ಲಿ ಒಂದ್ಯಾವುದು ಕೃಷಿ ಪ್ರಾಧಾನ್ಯತೆ, ಇನ್ನೊಂದು ಕಡಿಮೆ ತಲಾದಾಯ, ಕಡಿಮೆ ಜೀವನ ಮಟ್ಟ, ಜನಸಂಖ್ಯೆ ಹೆಚ್ಚಳ, ಬಡತನ, ನಿರುದ್ಯೋಗ, ಬಂಡವಾಳದ ಕೊರತೆ, ಅದಾದ್ಮೇಲೆ ತಾಂತ್ರಿಕವಾಗಿ ಹಿಂದುಳಿದಿರುವುದು, ಉದ್ಯಮಶೀಲರ ಕೊರತೆ, ಬಳಕೆ ಆಗದಿರುವ ಸಂಪನ್ಮೂಲಗಳ ಅಸ್ತಿತ್ವ, ಸಾರಿಗೆ ಮತ್ತು ಸಂಪರ್ಕದ ಸೌಲಭ್ಯಗಳ ಕೊರತೆ, ದ್ವಂದ್ವ ಅರ್ಥ ವ್ಯವಸ್ಥೆ, ಮಿಶ್ರ ಆರ್ಥಿಕ ವ್ಯವಸ್ಥೆ, ಅದಕ್ಷ ಕಾರ್ಮಿಕರು, ಅದಕ್ಷ ಆಡಳಿತ, ಆಮೇಲೆ ಪರಿಸರದ ವಿನಾಶ, ಕೆಲವು ಆರ್ಥಿಕ ಸಂಸ್ಥೆಗಳ ಕೊರತೆ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ, ಬಡತನ ವಿಷವೃತ್ತ, ವಿದೇಶಿ ವ್ಯಾಪಾರದ ಅವಲಂಬನೆ. ಇಷ್ಟು 20 ಅಂಶಗಳನ್ನ ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳಾಗಿವೆ. ಹೀಗಾಗಿ ನೀವು ಸೆಮ್ ಎಕ್ಸಾಮ್ ಒಳಗಡೆ ಈ ಒಂದು ಪ್ರಶ್ನೆಯನ್ನ 10 ಅಥವಾ 15 ಅಂಕದ ಕೇಳಿದಾಗ ಇದರಲ್ಲಿ ಕಡಿಮೆ ಅಂದ್ರೂ ಕೂಡ ನೀವು 10 ಅಥವಾ 12 ಅಂಶಗಳಿಗೆ ಸ್ಪಷ್ಟವಾಗಿ ವಿವರಣೆ ಮಾಡಬೇಕಾಗ್ತದೆ. ಆ 10 ಮತ್ತು 12 ಅಂಶಗಳಿಗೆ ವಿವರಣೆ ಮಾಡಿದ ನಂತರ ಆ ಉಳಿದ ಅಂಶಗಳನ್ನ ಕೆಳಗೆ ನೀವು ಬರೆದ್ರೆ ನೀವೇ ಮಾಡಬಹುದು. ಸುಲಭವಾಗಿ 10 ಮತ್ತು 15 ಅಂಕವನ್ನ ಪಡೆದುಕೊಳ್ಬಹುದು. ಏನ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅಂಶಗಳ ವಿವರಣೆಯನ್ನ ಈ ಕೆಳಗಂತೆ ನೋಡೋಣ. ಇಲ್ಲಿ ನೋಡ್ರಿ, ಲಕ್ಷಣಗಳಲ್ಲಿ ಫಸ್ಟ್ ಒನ್ ಯಾವ ಅಂತಂದ್ರ ಕೃಷಿಯ ಪ್ರಾಧಾನ್ಯತೆ. ದೇಶದ ಬೆನ್ನೆಲುಬು ಆಗಿರುವಂತ ಈ ಒಂದು ವಲಯವು ಭಾರತದ ಆರ್ಥಿಕತೆಯ ಒಂದು ಪ್ರಮುಖವಾದಂತ ಲಕ್ಷಣವಾಗಿದೆ. ಇಲ್ಲಿ ನೋಡ್ರಿ, ಈ ಒಂದು ವಲಯವನ್ನ ನಮ್ಮ ದೇಶದ ಶೇಕಡಾ ಪ್ರಮಾಣ 68ಕ್ಕಿಂತಲೂ ಅದಕ್ಕಿಂತಲೂ ಹೆಚ್ಚಿನ ಜನ ಈ ಕೃಷಿ ಕಸುಬನ್ನ ಅವಲಂಬಿಸಿದ್ದಾರೆ. ಟೋಟಲ್ ಆಗಿ ನಮ್ಮ ಜನಸಂಖ್ಯೆ ಪ್ರಮಾಣ 100 ಎಂದು ಭಾವಿಸಿಕೊಂಡಾಗ ಆ 100 ಅಲ್ಲಿ 68ಕ್ಕಿಂತಲೂ ಹೆಚ್ಚಿನ ಜನ ಯಾವುದನ್ನ ಅವಲಂಬನೆ ಹೊಂದ್ಯಾಗಂತಂದ್ರ ಕೃಷಿಯನ್ನ ಅವಲಂಬನೆ ಹೊಂದ್ಯಾಗ. ಇತ್ತೀಚಿನ ದಿನ ಆಗ್ಬೋದು, ಹಿಂದಿನ ದಿನ ಆಗ್ಬೋದು, ಪ್ರಾಚೀನ ಕಾಲ ಆಗ್ಬೋದು, ಇದು ಭಾರತದ ಬೆನ್ನೆಲುಬಾಗಿದೆ. ಹೀಗಾಗಿ ಬೇಸಾಯವೇ ಭಾರತದ ಬೆನ್ನೆಲುಬಾಗಿದೆ. ಇಲ್ಲೇ ನೋಡ್ರಿ, ಬೇಸಾಯ ಅಥವಾ ಕೃಷಿ ಎಂಬುದು ಭಾರತದ ಬೆನ್ನೆಲುಬಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಅದ್ ಹೆಂಗ್ ಬೆನ್ನೆಲುಬನ್ನ ನಿಮ್ಗೆ ಗೊತ್ತಾಗ್ಲಿಕ್ಕಂತಂದ್ರ ಕೆಲವೊಂದು ಅಂಕಿಅಂಶ ಅದಾವ ನೋಡ್ರಿ. ಒಟ್ಟು ದೇಶದ ಜಿಡಿಪಿಯಲ್ಲಿ ನಮ್ಮ ಒಂದು ಈ ಕೃಷಿ ವಲಯದ ಪಾಲು ಎಷ್ಟಂತಂದ್ರ 15% ಪಾಲನ್ನ ಹೊಂದಿದೆ. ಯಾ ಅಂಕಿಅಂಶ ಅಂತಂದ್ರ 2024 ಮತ್ತು 25ನೇ ಸಾಲಿನೊಳಗ ಬಿಡುಗಡೆ ಆದಂತ ಅಂಕಿಅಂಶಗಳ ಪ್ರಕಾರ ದೇಶದ ಒಟ್ಟು ಜಿಡಿಪಿಯಲ್ಲಿ ಇದರ ಪಾಲು ಎಷ್ಟಂತಂದ್ರ ಸರಿಸುಮಾರು 15% ಪಾಲನ್ನ ಈ ಒಂದು ವಲಯ ಹೊಂದಿದೆ. ಅದಷ್ಟೇ ಅಲ್ಲದೆ ಇನ್ನು ಎಷ್ಟು ಪ್ರಾಮುಖ್ಯತೆ ಅಂತಂದ್ರ ಈ ನಮ್ಮ ದೇಶದಲ್ಲಿರುವಂತ ಜನಸಂಖ್ಯೆ ಏನು 143 ಕೋಟಿ ಜನಸಂಖ್ಯೆ ಇದೆಯಲ್ಲ, ಈ ಜನಸಂಖ್ಯೆಗೆ ಬೇಕಾದಂತ ಆಹಾರ ಧಾನ್ಯವನ್ನ ಪೂರೈಸುವಂತ ಕೆಲಸವನ್ನ ಈ ಕೃಷಿ ವಲಯ ಮಾಡ್ತದ. ಎಷ್ಟು ಉತ್ಪಾದನೆ ಐತೆ ಅಂತಂದ್ರ 2023 ಮತ್ತು 24ನೇ ಅಂಕಿಅಂಶಗಳ ಪ್ರಕಾರ 330.5 ಮಿಲಿಯನ್ ಟನ್ ಅಷ್ಟು ನಾವ್ ಏನ್ ಮಾಡ್ತೀವಿ, ಆಹಾರದ ಉತ್ಪಾದನೆಯನ್ನ
ಮಾಡಕತ್ತೆ. ಓಕೆನಾ. ಹೀಗಾಗಿ ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣ ಯಾವಂತಂದ್ರ ಕೃಷಿ ಪ್ರಾಧಾನ್ಯತೆ. ಎಷ್ಟು ಅವಲಂಬನೆ ಐತಿ? 68. ಓಕೆನಾ. ಈ ಒಂದು ಪದ್ಧತಿ ನಮ್ಮ ಭಾರತದ ಬೆನ್ನೆಲುಬಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಜಿಡಿಪಿಯಲ್ಲಿ 15% ಪಾಲನ್ನ ಹೊಂದಿದೆ. ನಮಗೆ ಬೇಕಾದಂತ ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡುವಂತ ಏಕೈಕ ಮೂಲ ಯಾವುದು? ಅದು ಪ್ರಾಥಮಿಕ ಅಥವಾ ಕೃಷಿಯ ವಲಯ ಆಗಿದೆ. ಎಷ್ಟು ಉತ್ಪಾದನೆ ಐತಿ? 330.5 ಮಿಲಿಯನ್ ಟನ್ ಅಷ್ಟು ಉತ್ಪಾದನೆ ಇದೆ. ಓಕೆನಾ. ಸೆಕೆಂಡ್ ಒಂದು ನೋಡ್ರಿ, ಕಡಿಮೆ ತಲಾ ಆದಾಯ. ಇಲ್ಲಿ ನಮ್ಮ ದೇಶದ ಜನಸಂಖ್ಯೆ 143 ಕೋಟಿ ಐತಿ. ಇದು ಪ್ರಸ್ತುತವಾಗಿ. ಜನಸಂಖ್ಯೆ ಹೆಚ್ಚಳವಾದಂತೆ ನಮ್ಮ ಒಂದು ತಲಾ ಆದಾಯ ಪ್ರಮಾಣ ಹೆಚ್ಚಳ ಆಗಿಲ್ಲ. ಯಾಕೆ ಹೆಚ್ಚಳ ಆಗಿಲ್ಲ ಅಂತಂದ್ರ, ಜಗತ್ತಿನ ಇತರ ದೇಶಗಳಿಗೆ ನಾವು ಹೋಲಿಕೆ ಮಾಡ್ಕೊಂಡಾಗ, ಏನ್ ಜಗತ್ತು ದೇಶಗಳದಾವಲ್ಲ, ಆ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಭಾರತದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ದೇಶ ಜನಸಂಖ್ಯೆ ಒಂದಾಗ್ಬೋದು, ನಾವು ತಂತ್ರಜ್ಞಾನ ವೀಕ್ ಅದೇವಿ, ಉತ್ತಮವಾದಂತ ಉತ್ಪಾದನೆ ವ್ಯವಸ್ಥೆ ಇಲ್ಲ. ಆಮೇಲೆ ನಮ್ಗೆ ಪ್ರಾಥಮಿಕ ವಲಯ ಏನಿದೆಯಲ್ಲ, ಆ ಪ್ರಾಥಮಿಕ ವಲಯ ಇನ್ನೂ ತುಂಬಾ ಸುಧಾರಣೆ ಆಗ್ಬೇಕಾಗಿದೆ. ಆಮೇಲೆ ಅತಿ ಹೆಚ್ಚು ಜನ ನಮ್ಮ ಕೃಷಿಯನ್ನ ಅವಲಂಬಿಸಿದ್ದರಿಂದ ಅದರಲ್ಲಿ ಬರುವಂತ ಉತ್ಪಾದನೆ ಪ್ರಮಾಣ ಕಡಿಮೆ ಆಗಿದ್ದು, ಅವ್ರ ಇನ್ಕಮ್ ಕಡಿಮೆ ಅದ. ಹೀಗಾಗಿ ಅಲ್ಲಿ ಇನ್ಕಮ್ ಕಡಿಮೆ ಇದ್ದಾಗ ಆಟೋಮೆಟಿಕ್ ಆಗಿ ತಲಾ ಆದಾಯ ಏನಾಗ್ತದ? ಕಡಿಮೆ ಆಗ್ತದ. ಇದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಹೀಗಾಗಿ ಅದನ್ನ ಎಷ್ಟು ನಮ್ ತಲಾ ಆದಾಯ ಅಂತಂದ್ರ 2023 ಮತ್ತು 24ರಲ್ಲಿ ಕರೆಂಟ್ ಪ್ರೈಸ್ ಅಲ್ಲಿ ನಾವು ಮಾಪನ ಮಾಡಿದಾಗ ದೇಶದ ತಲಾ ಆದಾಯ 1,96,973 ರೂಪಾಯಿ ನಮ್ಮ ಭಾರತದ ತಲಾ ಆದಾಯ ಇದೆ. ಇದು ಕರೆಂಟ್ ಪ್ರೈಸ್ ಒಳಗೆ. ಇನ್ನು ಇದು ಕರೆಂಟ್ ಪ್ರೈಸ್ ಆಯ್ತು. ಇದು ಮೂಲ ಬೆಲೆಯಲ್ಲಿ ಭಾರತ ತಲಾ ಆದಾಯ ಎಷ್ಟಂತಂದ್ರ 1,72,000 ತಲಾ ಆದಾಯವನ್ನ ಹೊಂದಿದೆ. ಇದು ಯಾವಾಗ ಅಂತಂದ್ರ 2023 ಮತ್ತು 22 ಮತ್ತು 23ರಲ್ಲಿ 1,72,000 ಅಂತಂದ್ರ, ಇನ್ನು 2023 ಮತ್ತು 24ರಲ್ಲಿ ಎಷ್ಟೈತಿ? 1,96,983 ಐತಿ. ಇದು ನಮ್ಮಷ್ಟಕ್ಕೆ ಇದು ಹೆಚ್ಚಿಗೆ ಆಗ್ಬಹುದು, ಆದ್ರೆ ಬೇರೆ ದೇಶಕ್ಕೆ ಹೋಲಿಕೆ ಮಾಡ್ಕೊಂಡಾಗ ಭಾರತದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಈ ತಲಾ ಆದಾಯವನ್ನು ನೀವು ಕಂಡುಹಿಡಿಬೇಕಂತಂದ್ರ ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ನ್ಯಾಷನಲ್ ಇನ್ಕಮ್ ಅನ್ನ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಜನರ ತಲಾ ಆದಾಯ ಅಥವಾ ದೇಶದ ತಲಾ ಆದಾಯನ ಏನ್ ಮಾಡಬಹುದು? ನಾವು ಸುಲಭವಾಗಿ ಕಂಡು ಹಿಡಿಬಹುದು. ಒಟ್ಟಾರೆಯಾಗಿ ಭಾರತದ ಆರ್ಥಿಕತೆ 2ನೇ ಲಕ್ಷಣ ಕಡಿಮೆ ತಲಾ ಆದಾಯ. ಎಷ್ಟೈತಿ ತಲಾ ಆದಾಯ? 1,96,973. ತಲಾ ಆದಾಯವನ್ನ ಹೆಂಗ್ ಕಂಡಿಡ್ತೀವಿ? ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಾವೇನ್ ಪತ್ತೆ ಹಚ್ಚಬಹುದು? ತಲಾ ಆದಾಯವನ್ನ ಕಂಡು ಹಿಡಿಬಹುದು. ಇದು 2ನೆಯ ಲಕ್ಷಣ ಆಗಿದೆ. ಇನ್ನೊಂದು ಲಕ್ಷಣ ಕಡಿಮೆ ಜೀವನ ಮಟ್ಟ. ಭಾರತೀಯ ತಲಾ ಆದಾಯ ತುಂಬಾ ಕಡಿಮೆ ಇದೆ, ಅದು ನಿಮ್ಗೆ ಗೊತ್ತಾದ. ಈ ಹಿಂದಿನ ಸ್ಲೈಡ್ ಚರ್ಚೆ ಮಾಡಲಾಗಿದೆ. ತಲಾ ಆದಾಯ ಕಡಿಮೆ ಇದ್ದಾಗ ಅವರ ಜೀವನ ಮಟ್ಟವು ಕೂಡ ತುಂಬಾ ನಿಕೃಷ್ಟವಾಗಿರ್ತದ. ನಮ್ ಕಡೆ ಇರುವಂತ ಇನ್ಕಮ್ ಉತ್ತಮವಾಗಿತ್ತಂತ, ನಮ್ ಬಳಿ ಇರುವಂತ ಆದಾಯ ಉತ್ತಮವಾಗಿತ್ತಂತಂದ್ರ ನಾವು ಒಳ್ಳೆಯ ಜೀವನ ಮಟ್ಟವನ್ನ ಕಳಿಬಹುದು. ನಮ್ ಕಡೆ ಆದಾಯನೇ ಕಡಿಮೆ ಇತ್ತಂತಂದ್ರ ಜೀವನ ಮಟ್ಟ ಏನಾಗೋದಿಲ್ಲ, ಉತ್ತಮವಾಗಿ ಇರಲು ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಕೂಡ ಸ್ವಾತಂತ್ರ್ಯವನ್ನ ಪಡೆದ ನಂತರ ಸಾಕಷ್ಟು ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲಾಗಿದ್ದರೂ ಕೂಡ 1991ರಲ್ಲಿ ಏನ್ ಕೈಗಾರಿಕೆ ನೀತಿ ಬಂತಲ್ಲ, ಅದು ಬಂದರೂ ಕೂಡ ಆದಾಯ ಮತ್ತು ಸಂಪತ್ತು ಕೆಲವು ಜನರ ಬಳಿ ಕೇಂದ್ರೀಕೃತವಾಗಿದೆ. ಗಮನಿಸ್ಬೇಕು ನೀವು. ಏನು ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಎಷ್ಟೇ ಆರ್ಥಿಕವಾಗಿ ಡೆವಲಪ್ಮೆಂಟ್ ಅನ್ನ ಆಗಿದ್ದು ಕೂಡ ನಮ್ಮ ದೇಶದಲ್ಲಿರುವಂತ ಆದಾಯ ಮತ್ತು ಸಂಪತ್ತು ಕೆಲವು ಜನರ ಬಳಿ ಕೇಂದ್ರೀಕೃತವಾಗಿದ್ದು ಅಧಿಕ ಸಂಖ್ಯೆಯ ಜನರ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಇರುವಂತ ಸಂಪತ್ತು, ಇರುವಂತ ಆದಾಯ ಕೆಲವೇ ಜನರ ಬಳಿ ಇದ್ದಾಗ ಮಾನವನಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳಾದವಲ್ಲ, ಆ ಮೂಲಭೂತ ಸೌಲಭ್ಯಗಳಿಂದ ಎಷ್ಟೋ ಜನ ಏನಾಗ ವಂಚಿತರಾಗಿದ್ದಾರೆ. ಈ ಮೂಲಭೂತ ಸೌಲಭ್ಯ ಸಿಗ್ಲಿಕ್ಕಂತಂದ್ರ ಆ ವ್ಯಕ್ತಿಗಳ ಜೀವನ ಮಟ್ಟ ಏನಾಗ್ತದ? ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಬರ್ತದ. ಇದು ಭಾರತದ ಆರ್ಥಿಕತೆಯ ಮತ್ತೊಂದು ಲಕ್ಷಣ ಆಗಿದೆ. ಇನ್ನೊಂದು, ಇದು ಅತಿ ಪ್ರಮುಖ,
ಜನಸಂಖ್ಯೆ ಹೆಚ್ಚಳ. ಭಾರತದ ಜನಸಂಖ್ಯೆ ಅತಿ ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ. ಜನಸಂಖ್ಯೆಯು ಗಾತ್ರದಲ್ಲಿ ಭಾರತವು ಜಗತ್ತಿನಲ್ಲಿ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. ಎಷ್ಟನೇ ಸ್ಥಾನವನ್ನ? ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ. 2023 ಹಿಂದ್ಗಡೆ ನಾವ್ 2ನೇ ಸ್ಥಾನಕ್ಕಿದ್ವಿ. 2020 ನಂತರ ನಾವು ಜಗತ್ತೊಳಗ ಜನಸಂಖ್ಯೆ ಒಳಗ 1ನೇ ಸ್ಥಾನಕ್ಕದೆ. 2023 ಹಿಂದ್ಗಡೆ ಜನಸಂಖ್ಯೆ ಒಳಗ 2ನೇ ಸ್ಥಾನಕ್ಕಿದ್ವಿ. 2020ರಲ್ಲಿ 23ನೇ ಇಸ್ವಿ ಒಳಗ ನಾವ್ ಏನ್ ಮಾಡಿದ್ವಿ? ಚೀನಾ ದೇಶವನ್ನ ಹಿಂದಿಕ್ಕಿ ಯಾವ ದೇಶವನ್ನ? ಚೀನಾ ದೇಶವನ್ನ ಹಿಂದಿಕ್ಕಿ ನಾವ್ ಎಷ್ಟನೇ ಸ್ಥಾನಕ್ಕೆ ಬಂದೇವಿ? ಮೊದಲನೇ ಸ್ಥಾನಕ್ಕ ಬಂದೇವಿ. ಅದ್ ಯಾವಾಗ? 2023ನೇ ಇಸ್ವಿ ಒಳಗ. ಇಲ್ಲಿ ನೋಡ್ರಿ ನಮ್ ಜನಸಂಖ್ಯೆ ಎಷ್ಟ ಜಾಸ್ತಿ ಆಕತ್ತಂತಂದ್ರ, ದೇಶದಲ್ಲಿ ನಮ್ಮ ದೇಶದ ಜನಸಂಖ್ಯೆ ವರ್ಷಕ್ಕೊಂದು ಆಸ್ಟ್ರೇಲಿಯಾ ದೇಶವನ್ನ ಸೃಷ್ಟಿ ಮಾಡುವಂತ ಸಾಮರ್ಥ್ಯವನ್ನ ನಮ್ಮ ದೇಶದ ಜನಸಂಖ್ಯೆ ಹೊಂದಿದೆ. ವರ್ಷಕ್ಕೊಂದು ಆಸ್ಟ್ರೇಲಿಯಾ ಆದ್ರೆ 10 ವರ್ಷಕ್ಕೊಮ್ಮೆ ನಾವೇನ್ ಮಾಡ್ತೀವಿ? ಬ್ರಿಟನ್ ದೇಶವನ್ನ ಸೃಷ್ಟಿಸುವಂತ ಸಾಮರ್ಥ್ಯ ಭಾರತದ ಜನಸಂಖ್ಯೆಗೆ ಇದೆ. ಅಷ್ಟು ವೇಗಗತಿಯಲ್ಲಿ ಭಾರತದ ಜನಸಂಖ್ಯೆ ಬೆಳೀತಾ ಇದೆ. ಓಕೆನಾ? ಇಲ್ಲಿ ನೋಡ್ರಿ ಜನಸಂಖ್ಯೆ ಎಷ್ಟಂತಂದ್ರ 2011ರಲ್ಲಿ 121 ಕೋಟಿ ಇತ್ತು. ಇನ್ನು 2001ನೇ ಇಸ್ವಿ ಒಳಗ 102 ಕೋಟಿ ಇತ್ತು. ಓಕೆನಾ? ಈಗ 2025 ಜುಲೈ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚು ಕಡಿಮೆ 143 ಕೋಟಿಯನ್ನ ತಲುಪಿದೆ. ಇಷ್ಟು ವೇಗವಾಗಿ ಭಾರತದ ಜನಸಂಖ್ಯೆ ಪ್ರಮಾಣ ಬೆಳೆಯುತ್ತಿದೆ. ಓಕೆನಾ? ಇದು 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 2050 ತನಕ, ಎಷ್ಟು? 2050 ತನಕ ನಾವು ಜಗತ್ತಿನೊಳಗ 1ನೇ ಸ್ಥಾನಕ್ಕೆ ಇರ್ತೇವೆ. 2050 ತನಕ ಜನಸಂಖ್ಯೆಯಲ್ಲಿ ಭಾರತ ಪ್ರಥಮ ಸ್ಥಾನವನ್ನ ಪಡೆದುಕೊಂತ ಸಾಮರ್ಥ್ಯವನ್ನ ಹೊಂದಿರುತ್ತದೆ ಅಂತೇಳಿ ಅಂಕಿಅಂಶಗಳ ಬಿಡುಗಡೆ ಆಗ್ಯಾವ. ಹಿಂಗಾಗಿ ಭಾರತದ ಆರ್ಥಿಕತೆ ಮತ್ತೊಂದು ಲಕ್ಷಣ ಏನು? ಜನಸಂಖ್ಯೆ ಹೆಚ್ಚಳ. ಇನ್ನೊಂದು ಬಡತನ. ಇಲ್ಲಿ ನೋಡ್ರಿ, ಬಡತನ ಅಂತಂದ್ರ ಯೋಜನಾ ಆಯೋಗದ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ 2400 ಕ್ಯಾಲರಿ, ಎಷ್ಟು? 2400. ನಗರ ಪ್ರದೇಶದಲ್ಲಿ 2100 ಕ್ಯಾಲರಿ ಆಹಾರಕ್ಕಿಂತ ಕಡಿಮೆ ಆಹಾರವನ್ನ ಸೇವನೆ ಮಾಡಿದ್ರೆ ಅವು ನಾವೇ ಕರಿತೀವಿ? ಬಡವರ ಅಂತ ಕರಿತೀವಿ. ಆಮೇಲೆ ದಿನಕ್ಕೆ 250 ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡುವಾಗ ನಾವ್ ಏನ್ ಮಾಡ್ತೀವಿ? ಬಡವರ ಅಂತೇಳಿ ಕರಿತೀವಿ ಅಂತೇಳಿ ವಿಶ್ವ ಬ್ಯಾಂಕು ವರದಿಯನ್ನ ಬಿಡುಗಡೆ ಮಾಡಿದೆ. ಹಿಂದಿನ ದಿನಗಳಲ್ಲಿ ಇಂಡಿಯಾದೊಳಗ, ಅದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖವಂತ ಲಕ್ಷ್ಯನು ಬಡತನ ಪ್ರಮಾಣ. ಇವತ್ತಿ ಕೂಡ ಐತಿ, ಆದ್ರ ಹಿಂದೆ ಇದ್ದಷ್ಟ ಬಡತನ ಪ್ರಮಾಣ ಇವತ್ತಿಗೆ ಪ್ರಮಾಣ ಏನಾಗೈತಿ? ಕಡಿಮೆ ಆಗಿರೋದನ್ನ ನಾವು ಈ ಅಂಕಿಅಂಶಗಳ ಮೂಲಕ ನೋಡ್ಬೋದು. ಇಲ್ಲಿ ಅಂಕಿಅಂಶ ನೋಡಿದ್ರೆ 2011 ಮತ್ತು 12ರಲ್ಲಿ ಭಾರತದ ಬಡತನ ಪ್ರಮಾಣ ಎಷ್ಟಿತ್ತು? 27.1 ಯಾವಾಗ? 2011 ಮತ್ತು 12ರಲ್ಲಿ. ಅದರಂತೆ 2022 ಮತ್ತು 23ರಲ್ಲಿ ಈ ಮೊನ್ನೆ ತಾನೇ ಬಿಡುಗಡೆ ಆದಂತ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದಂತ ಅಂಕಿಅಂಶಗಳ ಪ್ರಕಾರ ಇಂಡಿಯಾದಲ್ಲಿರುವಂತ ಬಡತನ ಪ್ರಮಾಣ ಎಷ್ಟೈತಿ? ಕೇವಲ 5.3 ಐತಿ. ಶೇಕಡಾವಾರು 5.3. ಮೊದಲಿಗೆ ನಮ್ಮ ಇಂಡಿಯಾದೊಳಗೆ ಈಗ ವಾಸ್ತವವಾಗಿ ಕೇವಲ 7 ಕೋಟಿ ಜನಸಂಖ್ಯೆ ಮಾತ್ರ ಬಡತನದ ವ್ಯಾಪ್ತಿಯೊಳಗೆ ಐತೆ ಅಂತೇಳಿ ವಿಶ್ವ ಬ್ಯಾಂಕು ವರದಿಯನ್ನ ಬಿಡುಗಡೆ ಮಾಡಿದೆ. ಹೀಗಾಗಿ ಇಂಡಿಯಾದೊಳಗ ಇರುವಂತ ಬಡತನ ಪ್ರಮಾಣ ಎಷ್ಟು? 5.3. ಹಿಂದೆ ಎಷ್ಟಿತ್ತು? 27.1. ಇದು ಭಾರತದ ಆರ್ಥಿಕತೆಯ ಮತ್ತೊಂದು ಲಕ್ಷಣ ಆಗಿದೆ. ಇನ್ನೊಂದು ನಿರುದ್ಯೋಗ. ಇಲ್ಲಿ ನೋಡ್ರಿ, ನಿರುದ್ಯೋಗ ಮೀನಿಂಗ್ ತಿಳ್ಕೊರಿ. ಕೆಲಸ ಮಾಡುವ ಮನಸ್ಸು, ಸಾಮರ್ಥ್ಯ ಎಲ್ಲಾ ಇದ್ದು ಆ ವ್ಯಕ್ತಿಗೆ ಏನಾದ್ರು ಯಾವುದೇ ಒಂದು ಉತ್ಪಾದನಾ ಚಟುವಟಿಕೆಯಲ್ಲಿ ಲಾಭದಾಯಕವಾಗಿ ಭಾಗಿಯಾಗಲಿಕ್ಕಂತಂದ್ರ ನಾವು ನಾವೇನ್ ಕರಿತೀವಿ? ನಿರುದ್ಯೋಗಿ ಅಂತ ಕರಿತೀವಿ. ಇಲ್ಲಿ 2022 ಅಂಕಿಅಂಶದ ಪ್ರಕಾರ ಇಂಡಿಯಾದೊಳಗೆ ಇರುವಂತ ನಿರುದ್ಯೋಗ ಪ್ರಮಾಣ ಎಷ್ಟು? ಕೇವಲ 6.9 ನಿರುದ್ಯೋಗ ಪ್ರಮಾಣ ಇದೆ. ಇಲ್ಲಿ ನೋಡ್ರಿ, ಭಾರತ ಎದುರಿಸುವಂತ ಪ್ರಮುಖ ಸಮಸ್ಯೆ ಆಗಿದೆ ಇದು. ಜನಸಂಖ್ಯೆ ಯಾಕೆ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗೈತೆ ಅಂತಂದ್ರ, ನಮ್ ದೇಶದ ಜನಸಂಖ್ಯೆ ಪ್ರಮಾಣ ಹೆಚ್ಚಿಗೆ ಐತಿ, ಮಾನವ ಶಕ್ತಿಯ ಯೋಜನೆಯ ಅಭಾವ ಐತೆ,
ಕೈಗಾರಿಕೆ ಬೆಳವಣಿಗೆ ನಿಧಾನವಾಗಿ ಐತಿ. ಅವೈಜ್ಞಾನಿಕ ಶಿಕ್ಷಣ ಪದ್ಧತಿ ಮತ್ತು ಮುಂತಾದ ಅಂಶಗಳಿಂದ ಇಂಡಿಯಾದೊಳಗೆ ಏನ್ ಸಿಗೈತಿ, ನಿರುದ್ಯೋಗ ಪ್ರಮಾಣ ಹೆಚ್ಚಳವಾಗಿದೆ. ಓಕೆನಾ. ನೆಕ್ಸ್ಟ್ ಒನ್, ಇನ್ನೊಂದು ಯಾವುದು, ಬಂಡವಾಳದ ಕೊರತೆ. ಇದು ಭಾರತ ಎದುರಿಸುವಂತ ಮತ್ತೊಂದು ಪ್ರಮುಖ ಸಮಸ್ಯೆ ಆಗಿದೆ. ಇಂಡಿಯಾದೊಳಗೆ ಏನೈತಿ, ಬಂಡವಾಳ ಕೊರತೆ ಐತಿ. ಬಂಡವಾಳ ಯಾಕೆ ಬೇಕಂತಂದ್ರ ಬಂಡವಾಳವು ಆರ್ಥಿಕ ಅಭಿವೃದ್ಧಿಯ ಜೀವಾಳ ಇದ್ದಂತೆ. ಹೀಗಾಗಿ ಎಷ್ಟು ನಾವು ಬಂಡವಾಳವನ್ನು ಒದಗಿಸ್ತೇವಲ್ಲ ಅಷ್ಟು ದೇಶ ಡೆವಲಪ್ಮೆಂಟ್ ಆಗ್ತದೆ. ಇದು ಭಾರತದ ಆರ್ಥಿಕತೆಯ ಮತ್ತೊಂದು ಲಕ್ಷಣ. ಇನ್ನೊಂದು ಯಾವುದು, ತಾಂತ್ರಿಕವಾಗಿ ಹಿಂದುಳಿದಿದೆ. ಅದ್ ನಿಮ್ಗೆ ಗೊತ್ತೇ ಅದ. ಭಾರತವು ತಾಂತ್ರಿಕವಾಗಿ ಇನ್ನೂ ಕೂಡ ಹಿಂದಿದೆ. ಇವತ್ತಿನ ಏನಿದ ಸ್ವದೇಶಿ ವಸ್ತುವನ್ನ ಉತ್ಪಾದನೆ ಮಾಡಬೇಕು, ಸಬ್ಕಾ ವಿಕಾಸ್ ಇನ್ನು ಎಲ್ಲಾ ಏನು ಮೇಕ್ ಇನ್ ಇಂಡಿಯಾ ಇಂತ ಯೋಜನೆಗಳು ಬಂದರೂ ಕೂಡ ಇವತ್ತಿನ ನಾವೇನಿದೇವಿ ತಾಂತ್ರಿಕವಾಗಿ ಇನ್ನೂ ಕೂಡ ಹಿಂದಿದೇವಿ. ಇದು ಬೇರೆ ದೇಶಗಳಿಗೆ ಹೋಲಿಕೆ ಮಾಡ್ಕೊಂಡಾಗ ಇಂಪ್ರೂವ್ಮೆಂಟ್ ಐತಿ, ಇಲ್ಲ ಅಂತಲ್ಲ. ಅದು ಬೇರೆ ದೇಶಕ್ಕೆ ಹೋಲಿಕೆ ಮಾಡ್ಕೊಂಡು ಇನ್ನೂ ಕೂಡ ಹಿಂದಿದೇವಿ. ಹೀಗಾಗಿ ನಮ್ಮ ದೇಶದಲ್ಲಿ ಇರುವಂತ ಈ ಕೃಷಿ ಆಗ್ಬೋದು, ಕೈಗಾರಿಕೆ, ಗಣಿಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಮುಂತಾದ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡುವಂತ ತಂತ್ರಜ್ಞಾನ ಇವತ್ತಿ ಕೂಡ ಏನೈತಿ, ಕಡಿಮೆ ಗುಣಮಟ್ಟದ ಐತಿ. ಯಾಕಂತಂದ್ರ ನಮ್ಮಲ್ಲಿ ಸಂಶೋಧನೆ ಆಗುವುದಿಲ್ಲ, ಉತ್ತಮವಾದ ಆವಿಷ್ಕಾರಗಳು ನಡೆಯುವುದಿಲ್ಲ. ಹೀಗಾಗಿ ಇದರಿಂದ ನಮ್ಮ ದೇಶದ ಉತ್ಪಾದನೆ ವೆಚ್ಚ ಏನಾಗ್ತದೆ, ಅಧಿಕವಾಗುವಂತ ಸಂಭವ ಇರ್ತದ. ಇದು ಮತ್ತೊಂದು ಲಕ್ಷಣ ಆಗಿದೆ. ಇನ್ನೊಂದು ಯಾವುದು, ಉದ್ಯಮಶೀಲರ ಕೊರತೆ ಇದೆ. ಎಂತ ಉದ್ಯಮಶೀಲರ ಅಂತಂದ್ರ ಇಂಡಿಯಾದೊಳಗ ಸಾಹಸ ಉದ್ಯಮಶೀಲರ ಕೊರತೆ ನಾವೇನ್ ಮಾಡ್ಬೋದು, ಅನುಭವಿಸುವಂತ ದೇಶ ಆಗಿದೆ. ಓಕೆನಾ. ನೆಕ್ಸ್ಟ್ ಒಂದು ನೋಡ್ರಿ, ಯಾವುದು, ಬಳಕೆ ಆಗದಿರುವ ಸಂಪನ್ಮೂಲಗಳ ಅಸ್ತಿತ್ವ. ಇದು ನಿಮ್ಗೆ ಗೊತ್ತೇ ಅದ. ನಮ್ಮ ದೇಶ ಅನೇಕ ಖನಿಜ ಸಂಪನ್ಮೂಲಗಳನ್ನ ತುಂಬಿರುವಂತ ದೇಶವಾಗಿದೆ. ತುಂಬು ಹರಿಯುವಂತ ನದಿಗಳದಾವು, ಅರಣ್ಯ ಐತಿ, ಭೂ ಸಂಪತ್ತು ಐತಿ, ಮುಂತಾದ ಸಂಪನ್ಮೂಲಗಳು ಹೇರಳವಾಗಿ ಲಭ್ಯವಿದ್ದು ಕೂಡ ಅವುಗಳನ್ನ ಬಳಸಿಕೊಳ್ಳುವಂತ ಸಾಮರ್ಥ್ಯ ನಮ್ ಕಡೆ ಬಂಡವಾಳ ಕೊರತೆ ಐತಿ, ತಂತ್ರಜ್ಞಾನ ಹಿಂದೆ ಐತಿ, ಅದಕ್ಷ ಆಡಳಿತ ಐತಿ. ಈ ಎಲ್ಲಾ ಕಾರಣಗಳಿಂದ ಆ ಬಳಕೆ ಆಗದಿರುವಂತ ಸಂಪನ್ಮೂಲಗಳು ಇವತ್ತಿ ಕೂಡ ಇಂಡಿಯಾದೊಳಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾವ. ಇದು ಭಾರತದ ಆರ್ಥಿಕತೆಯ ಮತ್ತೊಂದು ಲಕ್ಷಣ ಆಗಿದೆ. ಇಷ್ಟು ಪ್ರಮುಖ 10 ಲಕ್ಷಗಳನ್ನ ವಿವರಣೆ ಮಾಡಲಾಗಿದೆ. ಇನ್ನು 10 ಪಾಯಿಂಟ್ಸ್ ಓದು. ಆ 10 ನೀವು ಹೆಂಗ್ ವಿವರಣೆ ಮಾಡ್ಬೇಕಂದ್ರ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತಾರೆ ನೋಡ್ರಿ. ಇಲ್ಲಿ 11 ನೀವೇನ್ ಮಾಡ್ಬೇಕಂತಂದ್ರ ಸಾರಿಗೆ ಮತ್ತು ಸಂಪರ್ಕದ ಸೌಲಭ್ಯದ ಕೊರತೆ ಇದೆ. ಓಕೆನಾ. ಇಲ್ಲಿ ಇವತ್ತಿ ಕೂಡ ನಮ್ಮ ದೇಶದಲ್ಲಿರುವಂತ ಹಳ್ಳಿಗಳಿಗೆ ಇನ್ನೂ ಕೂಡ ಏನ್ ವ್ಯವಸ್ಥೆ ಇಲ್ಲ, ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ ಇಲ್ಲ. ಇದು ಭಾರತದ ಆರ್ಥಿಕತೆ ಮತ್ತೊಂದು ಲಕ್ಷಣ. ನಮ್ಮ ದೇಶ ಎಂತ ಆರ್ಥಿಕತೆಯನ್ನು ಹೊಂದಿದೆ, ದ್ವಂದ್ವ ಆರ್ಥಿಕ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೊಂದೇನು, ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನ ಒಳಗೊಂಡಿದೆ. ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನ 1956 ಕೈಗಾರಿಕಾ ನೀತಿಯಲ್ಲಿ ಅಳವಡಿಕೆಯನ್ನ ಮಾಡಲಾಯಿತು. ಇದು ಕೂಡ ಐತಿ. ಹಿಂಗಂತಂದ್ರ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಶಾಹಿಗಳು ಕೂಡ್ಕೊಂಡ್ರ ಅದಕ್ಕೆ ನಾವೇನ್ ಕರಿತೀವಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಅಂತ ಆದಾಗ ಅದಕ್ಷ ಕಾರ್ಮಿಕರು ಇದ್ದಾರೆ. ಇನ್ನೊಂದು ಪ್ರಮುಖ ಅಂದ್ರ ಅದಕ್ಷ ಆಡಳಿತ. ನಮ್ಮಲ್ಲಿರುವಂತ ರಾಜಕೀಯ ಪಕ್ಷಗಳು ಕೊಡುವಂತ ಆಡಳಿತ ಕೂಡ ಇನ್ನೂ ಕೂಡ ಏನಾಗಿಲ್ಲ, ಉತ್ತಮ ಆಗಿಲ್ಲ. ತಲುಪುವಂತ ಯೋಜನೆಗಳು ಸರಿಯಾಗಿ ಯಾರಿಗೆ ತಲುಪಬೇಕಲ್ಲ ಅವಾಗೆ ತಲುಪ್ತಾ ಇಲ್ಲ. ಅದಕ್ಕೇನ್ ಕಾರಣ ಅಂತಂದ್ರ ನಮ್ಮ ದೇಶದಲ್ಲಿರುವಂತ ಅದಕ್ಷ ಆಡಳಿತ. ಓಕೆನಾ. ಇನ್ನೊಂದು ಯಾವುದು, ನಮ್ ಕಡೆ ಪರಿಸರದ ವಿನಾಶದ ಪ್ರಮಾಣ ಅತಿ ಪ್ರಮುಖವಾಗಿ ಹೆಚ್ಚಳವಾಗಿದೆ. ಇಂಡಿಯಾದ ಕೆಲವೇ ಆರ್ಥಿಕ ಸಂಸ್ಥೆಗಳು ಕೊರತೆ ಐತಿ. ಆರ್ಥಿಕ ಮತ್ತು ಸಾಮಾಜಿಕವಾಗಿ ಇನ್ನೂ ಕೂಡ ಹಿಂದದೇವಿ. ಆಮೇಲೆ ಬಡತನ ವಿಷಯ ಗೊತ್ತಾ ಐತಿ. ಹಿಂಗ್ ನೋಡ್ರಿ, ಇದು ಬಡತನ ವಿಷಯ ಗೊತ್ತಾ. ಇದು ಬಂಡವಾಳ ಕೊರತೆ, ಉದ್ಯೋಗ, ಹೂಡಿಕೆ ಹಿಂಗೆಲ್ಲ ಬರ್ತಾವ. ಓಕೆನಾ. ಇಂಡಿಯಾದೊಳಗೆ ಕಂಟಿನ್ಯೂಸ್ ಆಗಿ ಬಡತನ ವಿಷಮ ಗೊತ್ತಾ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇವತ್ತು ಕೂಡ ನಾವೇನ್ ಮಾಡ್ತೇವಿ, ವಿದೇಶಿ ವ್ಯಾಪಾರದ ಮೇಲೆ ಅವಲಂಬನೆಯನ್ನ ಹೊಂದಿದೆ. ನೋಡಿ, 330 ಮಿಲಿಯನ್ ಟನ್ನಷ್ಟು ಆಹಾರವನ್ನ ಉತ್ಪಾದನೆ ಮಾಡಿದ್ರು ಕೂಡ ನಮಗೆ ಬೇಕಂತ ಆಹಾರ ಧಾನ್ಯ ಆಗ್ಬಹುದು, ಮತ್ತೊಂದು ವಸ್ತುಗಳಾಗ್ಬಹುದು, ತಂತ್ರಜ್ಞಾನ ಆಗ್ಬಹುದು, ಅವೆಲ್ಲವೂ ನಾವೇನ್ ಮಾಡೀವಿ, ವಿದೇಶಿಗಳ ಮೇಲೆ ಅವಲಂಬನೆ ಹೊಂದೇವಿ ಅಂತೇಳಿ ನೀವು 4 ಲೈನ್ ಅಥವಾ 2 ಲೈನ್ ನೀವೇ ಮಾಡ್ಬೇಕು ಎಕ್ಸಾಮ್ ಒಳಗಡೆ ವಿವರಣೆಯನ್ನ ಮಾಡ್ಬೇಕಾಗ್ತದ. ಓಕೆನಾ. ಇಷ್ಟು ಭಾರತದ ಆರ್ಥಿಕತೆಯ ಲಕ್ಷಣಗಳು ಆಗಿವೆ. ನಿಮ್ ಪಕ್ಕಾ ಸೆಮ್ ಎಕ್ಸಾಮ್ ಒಳಗಡೆ 15 ಅಥವಾ 10 ಅಂಕದ ಪ್ರಶ್ನೆಯನ್ನ ಇದ್ರ ಮೇಲೆ ಕೇಳಲಾಗ್ತದ. ಅದಕ್ಕಾಗಿ 20 ಪಾಯಿಂಟ್ಸ್ ಗಳ ಬಗ್ಗೆ ನೀವೇನ್ ಮಾಡ್ಬೇಕು, ಎಕ್ಸಾಮ್ ಒಳಗಡೆ ವಿವರಣೆಯನ್ನ ಮಾಡ್ಬೇಕಾಗ್ತದ. ಏನ ಇಷ್ಟು ಇವತ್ತಿನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ. ಮುಂದಿನ ಅವಧಿಯಲ್ಲಿ ಮತ್ತೊಂದು ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ. ಓಕೆನಾ. ಥ್ಯಾಂಕ್ ಯು. ನಮಸ್ಕಾರ.